ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ಪುನರಚನೆಗೆ ಸಾಕಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇದ್ದಾವೆ. ಇತ್ತೀಚೆಗೆ ದೆಹಲಿಗೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಹೋಗಿದ್ರು. ಆ ಸಂದರ್ಭದಲ್ಲಿ ಕೇವಲ ಸುರ್ಜೇವಾಲಾ ಅವರ ಭೇಟಿ ಮಾತ್ರ ಅವರಿಗೆ ಸಾಧ್ಯ ಆಗಿತ್ತು. ಅಲ್ಲಿ ಅಂದ್ಕೊಂಡಂಥ ರೀತಿಯಲ್ಲಿ ಅವರಿಗೆ ಹೈಕಮಾಂಡ್ ಭೇಟಿಗೆ ಅವಕಾಶಗಳು ಸಿಕ್ಕಿರಲಿಲ್ಲ. ಆದರೆ ಈಗ ಉಪಚುನಾವಣೆ ಹಾಗೆ ಪಂಚರಾಜ್ಯದ ಚುನಾವಣೆಯ ರಿಸಲ್ಟ್ ಬರ್ತಾ ಇದ್ದಂತೆ ಮತ್ತೊಮ್ಮೆ ದೆಹಲಿಗೆ ಹೋಗೋದಕ್ಕೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಸರ್ಕಾರಕ್ಕೆ 3 ವರ್ಷ ಆಗ್ತಾ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಇನ್ನೂ ಎಷ್ಟು ದಿನ ಕಾಯೋದು ಅನ್ನುವಂಥ ರೀತಿಯಲ್ಲಿ ಹಿರಿಯ ಶಾಸಕರು ಚಿಂತನೆಯನ್ನು ಮಾಡಿದ್ದಾರೆ. ಜೊತೆಗೆ 2.5 ವರ್ಷದ ಬಳಿಕ ನಮಗೆ ಅಧಿಕಾರವನ್ನು ಕೊಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆ ಕಾಂಗ್ರೆಸ್ನ ಹೈಕಮಾಂಡ್ ಭರವಸೆಯನ್ನು ಕೊಟ್ಟಿತ್ತು. ಆದರೆ ಈಗ 2.5 ವರ್ಷ ಕಳೆದು ಸರ್ಕಾರ 3 ವರ್ಷದ ಸನಿಹದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿಯೂ ಕೂಡ ನಮಗೆ ಅಧಿಕಾರ ಸಿಗಲಿಲ್ಲ ಅಂತಂದರೆ ಇನ್ಯಾವಾಗ ನಮಗೆ ಅಧಿಕಾರ ಸಿಗೋದು? ಇದು ಮಾಡು ಇಲ್ಲವೇ ಮಡಿ ಅನ್ನುವಂಥ ರೀತಿಯಲ್ಲಿ ನಾವು ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಚಿಂತನೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಮಾಡೋದಕ್ಕೂ ಕೂಡ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಿದ್ಧತೆಯನ್ನು ಆರಂಭಿಸಿದ್ದಾರೆ. ಈ ಹಿಂದೆ ಬಜೆಟ್ ಅಧಿವೇಶನದ ವೇಳೆ ಒಂದು ಸಭೆಯನ್ನು ಮಾಡಿದರು. ಅದಾದ ನಂತರದಲ್ಲಿ ದೆಹಲಿಗೆ ಹೋಗೋದಕ್ಕೆ ಅವರು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ಉಪಚುನಾವಣೆ ಮತ್ತು ಪಂಚರಾಜ್ಯದ ಚುನಾವಣೆ ಎದುರಾಗಿರ್ತಕ್ಕಂಥ ಕಾರಣಕ್ಕಾಗಿ ಅವರಿಗೆ ಆ ಸಂದರ್ಭದಲ್ಲಿ ದೆಹಲಿಗೆ ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಉಪಚುನಾವಣೆಯ ಮುಗಿದ ಬಳಿಕ ಅವರು ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರನ್ನು ಕೂಡ ದೆಹಲಿಯಲ್ಲಿ ಭೇಟಿಯನ್ನು ಮಾಡಿದ್ರು. ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲಾ ಅವರು ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಭರವಸೆಯನ್ನು ಕೊಟ್ಟಿದ್ರು. ನಿಮ್ಮೆಲ್ಲರ ಮನವಿಯನ್ನು ನಾನು ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸ್ತೇನೆ. AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿರ್ಬೋದು, ಹಾಗೆ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರ್ತೇನೆ. ಪಂಚರಾಜ್ಯದ ಚುನಾವಣೆ ಏನು ಇದೆಯಲ್ಲ, ಅಂದರೆ ಇನ್ನೂ 2-3 ರಾಜ್ಯದ ಚುನಾವಣೆ ಇತ್ತು. ಆ ಒಂದು ಕಾರಣಕ್ಕಾಗಿ ಆ ಒಂದು ಚುನಾವಣಾ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಅವರು ಬ್ಯುಸಿಯಾಗಿದ್ದಾರೆ. ಜೊತೆಗೆ ವೇಣುಗೋಪಾಲ್ ಅವರು ಕೂಡ ಚುನಾವಣಾ ಪ್ರಚಾರಗಳಲ್ಲಿ ಇದ್ದಾರೆ. ಈ ಒಂದು ಕಾರಣಕ್ಕಾಗಿ ಸಾಧ್ಯ ಆಗೋದಿಲ್ಲ ಅವ್ರಿಗೆ ಭೇಟಿಯನ್ನು ಮಾಡಿಸೋದಕ್ಕೆ. ನಿಮ್ಮ ಅಹವಾಲೇನಿದೆ ಅದೆಲ್ಲವನ್ನು ಕೂಡ ನಾನು ಅವ್ರು ಮುಂದಿಡ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟು ಕಳಿಸಿದರು. ಆದರೆ ಈಗ ಪಂಚರಾಜ್ಯ ಚುನಾವಣೆಯು ಕೂಡ ಮುಗಿತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಮೇ 4ಕ್ಕೆ ಏನು ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂಥ 2 ಉಪಚುನಾವಣೆಗಳ ಫಲಿತಾಂಶವೂ ಕೂಡ ಪ್ರಕಟ ಆಗುತ್ತೆ. ಅದಾದ ನಂತರದಲ್ಲಿ ಮತ್ತೊಮ್ಮೆ ದೆಹಲಿಗೆ ಹೋಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕಾಂಗ್ರೆಸ್ನ ಹಿರಿಯ ಶಾಸಕರು ಈಗಾಗಲೇ ತೆಗೆದುಕೊಂಡಿದ್ದಾರೆ. 30 ಜನರ ತಂಡ ಏನಿದೆ ಕಾಂಗ್ರೆಸ್ನ ಹಿರಿಯ ಶಾಸಕರದು, ಅವರಲ್ಲಿ ಬೇಡಿಕೆ ಪ್ರಮುಖವಾಗಿರುವಂಥದ್ದು 20 ಶಾಸಕರಿಗಾದರೂ ಸಚಿವ ಸ್ಥಾನವನ್ನು ಲಭಿಸಬೇಕು ಅನ್ನುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಧಾರದ ಮೇಲೆ ಬಿಟ್ಟಿದೆ. ಆದರೆ ಅವರ ಅಭಿಪ್ರಾಯ ಇರತಕ್ಕಂಥದ್ದು, ಅವರ ನಿರ್ಧಾರ ಇರುವಂಥದ್ದು ಸ್ಪಷ್ಟವಾಗಿದೆ. 20 ಜನ ನಾವು ಪ್ರಮುಖರೇನಿದ್ದೀವಿ, ನಮಗೆ ಕೊಡಲೇಬೇಕು ಸಚಿವ ಸ್ಥಾನವನ್ನು ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಮೇ 4ರ ಬಳಿಕ ದೆಹಲಿಗೆ ಹೋಗೋದಕ್ಕೆ ನಾವು ಪೂರ್ವ ಸಿದ್ಧತೆಯನ್ನು ಕೂಡ ಆರಂಭ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಏನು 30 ಜನರ ತಂಡ ಇದೆಯಲ್ಲ, ಆ ಒಂದು 30 ಜನರ ತಂಡ ಮತ್ತೊಮ್ಮೆ ದೆಹಲಿಗೆ ಹೋಗೋದಕ್ಕೆ ಯಾವಾಗ ಹೋಗಬೇಕು, ಜೊತೆಗೆ ರಾಹುಲ್ ಗಾಂಧಿ ಅವರನ್ನೇ ಭೇಟಿ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿರುವಂಥ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ನಿಶ್ಚಯವನ್ನು ಮಾಡಿಕೊಂಡಿದ್ದಾರೆ. ಮೇ 4ಕ್ಕೆ ಚುನಾವಣಾ ಫಲಿತಾಂಶ ಪ್ರಕಟ ಆಗುತ್ತೆ. ಅದಾದ ನಂತರದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಯಾವ ದಿನಾಂಕದಂದು ದೆಹಲಿಗೆ ಹೋಗಬೇಕು, ಜೊತೆಗೆ ಯಾರ ಮುಖೇನವಾಗಿ ಅಲ್ಲಿ ರಾಹುಲ್ ಗಾಂಧಿ ಅವರನ್ನು ಸಂಪರ್ಕಿಸಬೇಕು, ರಾಹುಲ್ ಗಾಂಧಿ ಅವರ ಸಮಯವನ್ನು ಯಾರ ಮುಖೇನವಾಗಿ ನಾವು ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯ ಬಳಿಕ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ಹೋಗುವಂಥ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಈಗಾಗಲೇ ಅಶೋಕ್ ಪಟ್ಟಣ್ ಸೇರಿದಂತೆ ಇತರ ಕಾಂಗ್ರೆಸ್ನ ಹಿರಿಯ ಶಾಸಕರು ಈ ವಿಚಾರವನ್ನು ಮಾಧ್ಯಮಗಳಿಗೆ ಈಗಾಗಲೇ ಅವರು ಕೊಟ್ಟಿದ್ದರು. ಅಂದರೆ ಈ ಸರ್ಕಾರಕ್ಕೆ 3 ವರ್ಷ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಸಚಿವ ಸ್ಥಾನವನ್ನು ಪಡೆದುಕೊಳ್ಳಲೇಬೇಕು. ಅದು CM ಸಿದ್ದರಾಮಯ್ಯನವರು CM ಆಗಿರುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ CM DK ಶಿವಕುಮಾರ್ ಏನಾದರೂ CM ಆಗಿ ಆದರೂ ಓಕೆ. ನಮಗೆ ನಾಯಕತ್ವದ ಬಗ್ಗೆ ನಮ್ಮದು ಪ್ರಶ್ನೆ ಇರುವಂಥದ್ದಲ್ಲ. ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಸಚಿವ ಸಂಪುಟ ಪುನರಚನೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಇರ್ತಕ್ಕಂಥ ನಾಯಕರು ನಾವು. ನಮಗೂ ಕೂಡ ಅಧಿಕಾರ ಬೇಕು. ಸರ್ಕಾರ ಬಂದಿದೆ, ಪಕ್ಷ ಸರ್ಕಾರದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥ ನಮ್ಮವರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಭಿಪ್ರಾಯವನ್ನು ಮಾಧ್ಯಮಗಳ ಮುಂದೆಯೂ ಕೂಡ ಬಹಿರಂಗವಾಗಿ ಹೇಳಿದರು. ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ CM DK ಶಿವಕುಮಾರ್ ಅವರು ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಯಾವುದೇ ರೀತಿಯ ನೋಟಿಸನ್ನು ಕೊಡದೇ ಇದ್ರೂ ಕೂಡ ಮಾಧ್ಯಮದ ಮೂಲಕವಾಗಿ ಅವ್ರಿಗೆ ಎಚ್ಚರಿಕೆಯನ್ನು ಕಳಿಸಿದ್ರು. ಯಾರೂ ಕೂಡ ಪಕ್ಷದ ಶಿಸ್ತನ್ನು ಮೀರಬಾರ್ದು, ಅವರು ಸಚಿವರಾಗಬೇಕು ಅನ್ನುವಂಥ ಆಸೆ ಇದ್ದರೆ ಅದಕ್ಕೆ ನಂದು ಯಾವುದೇ ರೀತಿಯ ಅಡ್ಡಿ ಇಲ್ಲ. ಆದರೆ ಮಾಧ್ಯಮಗಳ ಮುಂದೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವಂಥದ್ದು, ಅದು ಪಕ್ಷ ವಿರೋಧಿ ಹೇಳಿಕೆಗಳನ್ನು ಅಥವಾ ಪಕ್ಷಕ್ಕೆ ಇರುಸು ಮುರುಸಾಗುವಂಥ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡಬಾರ್ದು. ಜೊತೆಗೆ ಸಚಿವರನ್ನಾಗಿ ಮಾಡೋದು ಕಾಂಗ್ರೆಸ್ನ ಹೈಕಮಾಂಡೇ ಹೊರತಾಗಿ ಮಾಧ್ಯಮಗಳಲ್ಲ ಅನ್ನುವಂಥ ರೀತಿಯಲ್ಲಿ ಸ್ವಲ್ಪ ಖಾರವಾಗಿ CM DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು.
ಇದಕ್ಕೂ ಸಹಿತ ಕಾಂಗ್ರೆಸ್ನ ಹಿರಿಯ ಶಾಸಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ನಾವು ಯಾರೂ ಕೂಡ ಪಕ್ಷದ ಚೌಕಟ್ಟನ್ನು ಮೀರಿ ನಡೆದುಕೊಳ್ತಾ ಇಲ್ಲ. ನಮ್ಮ ಅಭಿಪ್ರಾಯ ಏನಿದೆ, ನಮ್ಮ ಆಸೆ ಏನಿದೆ, ನಮ್ಮ ಆಕಾಂಕ್ಷೆ ಏನಿದೆ ಅದನ್ನು ನಾವು ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ದೇವೆ. ಜೊತೆಗೆ ಈ ಹಿಂದೆ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ನಮಗೆ ಇದೇ ರೀತಿಯ ಭರವಸೆಯನ್ನು ಕೂಡ ಕೊಡಲಾಗಿತ್ತು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿದರು. ಒಂದು ಕಡೆ KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರು ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಈ ಎಲ್ಲ ಎಚ್ಚರಿಕೆ ನಂತರವೂ ಕೂಡ ಕಾಂಗ್ರೆಸ್ನ ಹಿರಿಯ ಶಾಸಕರು ಮತ್ತೊಮ್ಮೆ ದೆಹಲಿಗೆ ಹೋಗೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಆರಂಭ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮೇ 4ರ ನಂತರದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಸಭೆಯನ್ನು ಮಾಡಿ ಯಾರ್ಯಾರು ಯಾವಾಗ ಹೋಗಬೇಕು, ಜೊತೆಗೆ ಯಾರ ಮುಖೇನವಾಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನು ಮಾಡಬೇಕು. ಒಟ್ಟಾರೆಯಾಗಿ ಈ ಬಾರಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಲೇಬೇಕು. ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿಯೂ ಕೂಡ ಚರ್ಚೆಯನ್ನು ಮಾಡಿಕೊಂಡು ಕ್ಯಾಬಿನೆಟ್ ರಿಷಫಲ್ಗೆ ಒಂದು ಗ್ರೀನ್ ಸಿಗ್ನಲನ್ನು ಪಡೆದುಕೊಂಡೇ ಬರಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಒಂದೊಮ್ಮೆ ಕ್ಯಾಬಿನೆಟ್ ರಿಷಫಲ್ ಮಾಡೋದಿಲ್ಲ ಅನ್ನುವಂಥ ವಿಚಾರವನ್ನಾದರೂ ನಮಗೆ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು. ಯಾಕಂದರೆ ನಾವು ಪ್ರಯತ್ನವೇ ಪಡೋದಿಲ್ಲ ಹಾಗಿದ್ರೆ ಅನ್ನುವಂಥ ಒಂದು ವಿಚಾರ ಈ ಒಂದು ಹಿರಿಯ ಶಾಸಕರಲ್ಲಿದ್ದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಸುರ್ಜೇವಾಲಾ ಅವರ ಭೇಟಿಯ ವೇಳೆಯೂ ಕೂಡ ಅವ್ರಿಗೆ ಒಂದಿಷ್ಟು ಸಿಹಿ ಸುದ್ದಿ ಸಿಕ್ಕಂತೆ ಆಗಿತ್ತು. ಅಂದರೆ ಕಾಂಗ್ರೆಸ್ನ ಹಿರಿಯ ನಾಯಕರ ಬಳಿ ನಾನು ಮಾತನಾಡ್ತೇನೆ, ಈ ವಿಚಾರವನ್ನು ನಿಮಗೆ ಈಗಾಗಲೇ ಸಚಿವ ಸ್ಥಾನವನ್ನು ಕೊಡಬೇಕಿತ್ತು, ನನಗೂ ಕೂಡ ಗೊತ್ತಿದೆ 2.5 ವರ್ಷದ ಬಳಿಕ ಬದಲಾವಣೆ ಆಗತ್ತೆ ಅನ್ನುವಂಥ ಮಾತನ್ನು ನಾವು ಈ ಹಿಂದೆ ನಿಮ್ಗೆ ಕೊಟ್ಟಿದ್ದೆವು. ಆದರೆ ಕಾರಣಾಂತರಗಳಿಂದ ಸಚಿವ ಸಂಪುಟ ಪುನರಚನೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈಗ ಈ ವಿಚಾರವನ್ನು ರಾಹುಲ್ ಗಾಂಧಿ ಅವರ ಬಳಿ ಚರ್ಚೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಸುರ್ಜೇವಾಲಾ ಅವರು ಹೇಳಿದರು. ಈ ಎಲ್ಲ ವಿಚಾರಗಳಿಂದ ಒಂದಿಷ್ಟು ಹುಮ್ಮಸ್ಸು ಸಿಗ್ದಂಗಾಗಿದೆ ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ. ಸಚಿವರಾಗುವಂಥ ಕನಸಿಗೆ ಅವರ ಕನಸು ಹತ್ತಿರ ಆಗ್ತಿರುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ದೆಹಲಿಗೆ ಹೋಗಿ ತ್ವರಿತವಾಗಿ ಸಚಿವ ಸಂಪುಟವನ್ನು ಪುನರಚನೆ ಮಾಡೋದಕ್ಕೆ ಒತ್ತಾಯ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸಭೆಯನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯನ್ನು ಮಾಡ್ತಾರೆ. ರಾಹುಲ್ ಗಾಂಧಿ ಅವರ ಮುಂದೆ ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಯಾವ್ಯಾವ ಕಾರಣಕ್ಕಾಗಿ ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ವಿಚಾರವನ್ನು ಮಂಡಿಸೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವು ಸಚಿವರ ನಡವಳಿಕೆ ಇದೆಯಲ್ಲ, ಇದು ಕೆಲ ಶಾಸಕರಿಗೆ ಬೇಸರವನ್ನು ಕೂಡ ತಂದಿದೆ. ಇದೆಲ್ಲದರ ರಿಪೋರ್ಟ್ ಕಾರ್ಡನ್ನು ಕೂಡ ಕಾಂಗ್ರೆಸ್ನ ಹಿರಿಯ ಶಾಸಕರು ಮಾಡ್ಕೊಂಡಿದ್ದಾರೆ. ಯಾವ್ಯಾವ ಸಚಿವರು ನಮಗೆ ರೆಸ್ಪೆಕ್ಟನ್ನು ಕೂಡ ಕೊಡ್ತಾ ಇಲ್ಲ, ಜೊತೆಗೆ ಅಂದುಕೊಂಡಂಥ ರೀತಿಯಲ್ಲಿ ಈ ಒಂದು ಇಲಾಖೆಗಳಲ್ಲಿ ಕೆಲಸ ಆಗ್ತಿಲ್ಲ ಅನ್ನುವಂಥ ಎಲ್ಲ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ರಿಪೋರ್ಟ್ ಕಾರ್ಡನ್ನು ಕೂಡ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಿದ್ಧಪಡಿಸ್ಕೊಂಡಿದ್ದಾರೆ. ಅದೆಲ್ಲವನ್ನು ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟು ಯಾವ ಕಾರಣಕ್ಕಾಗಿ ನಮ್ಮನ್ನು ಸಚಿವರನ್ನಾಗಿ ಮಾಡಬೇಕು, ಜೊತೆಗೆ ಹಿರಿಯ ಶಾಸಕರಾಗಿರುವಂಥ ನಾವು 3-4 ಬಾರಿ ಗೆದ್ದಂಥವರು ಪಕ್ಷಕ್ಕೆ ಯಾವ ರೀತಿಯಾಗಿ ಸಹಕಾರಿಯಾಗಿದ್ದೇವೆ, ಸಂಘಟನಾತ್ಮಕವಾಗಿ ಪಕ್ಷವನ್ನು ಜಿಲ್ಲಾ ಹಂತದಲ್ಲಿ ಯಾವ ರೀತಿಯಾಗಿ ಸಂಘಟನೆ ಮಾಡಿದ್ದೇವೆ, ಕಳೆದ ಬಾರಿ ಸರ್ಕಾರ ಅಧಿಕಾರಕ್ಕೆ ಬರೋದು ಪಕ್ಷ ಸರ್ಕಾರವನ್ನು ರಚಿಸೋದಕ್ಕೆ ಯಾವ ರೀತಿಯಾಗಿ ನಾವು ಕಾರಣೀಕರ್ತರು, ಇದೆಲ್ಲವನ್ನು ಅಲ್ಲಿ ಮಂಡಿಸೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಒಂದು ಕಡೆ DK ಶಿವಕುಮಾರ್ ಅವರು ಪಕ್ಷದ ಶಿಸ್ತನ್ನು ಯಾರೂ ಕೂಡ ಮೀರಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟ ನಂತರವೂ ಕೂಡ ಹಿರಿಯ ಶಾಸಕರು ಮಾತ್ರ ಸಚಿವ ಸಂಪುಟ ಪುನರಚನೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ತಾವು ಸಚಿವರಾಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಮೇ 4ಕ್ಕೆ ಚುನಾವಣಾ ಫಲಿತಾಂಶ ಬಂದ ನಂತರದಲ್ಲಿ ಮತ್ತೊಮ್ಮೆ ದೆಹಲಿಗೆ ಹೋಗೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಕೂಡ ಆರಂಭಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.